ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ನಮ್ಮ ಟ್ರಿಪ್ಪಿನ 2ನೇ ದಿನ. ನಿನ್ನೆ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಎಷ್ಟೆಲ್ಲ ಏನೇನು ಮಾಡಿದ್ವಿ. ಬ್ಯಾಂಗ್ಳೂರಿಂದ ಚಂಡೀಗಢ ಬಂದಿದ್ದು, ಚಂಡೀಗಢಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತೆಲ್ಲ ತೋರಿಸಿದ್ದೀನಿ. ಇವತ್ತು ಆಲ್ರೆಡಿ 6:30 ಆಗಿದೆ, ಡೇ 2. ಈಗ ನಾವು ಶಿಮ್ಲಾ ಹೋಗ್ತಾ ಇದ್ದೀವಿ, ಹಿಮಾಚಲ್. ಇಲ್ಲಿದೆ ನಮ್ಮ ಗ್ರೂಪು ಎಲ್ಲ. ಇದು ನಮ್ಮ ಗಾಡಿ. ಇವತ್ತಿದೆ ನಾವು ಟ್ರಾವೆಲ್ಸ್ ಬುಕ್ ಮಾಡ್ಕೊಂಡಿದೀವಿ ಅಂತ ನೆನ್ನೆ ಹೇಳಿದ್ನಲ್ಲ ಕವಿ, ನನ್ನ ತೋಸೆ ಟ್ರಾವೆಲ್ಸ್ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಗಾಡಿ ಬಂದಿದೆ, ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ. ಒಳಗಡೆ ಒಳ್ಳೆ ಪಾಲಿಶ್ ಗಿಲಿಶ್ ಮಾಡಿದ್ದಾರೆ. ಇನೋವಾ ಕ್ರಿಸ್ಟಾ ಎಲ್ಲ ಔಟ್ಫಿಟ್ ತೋರಿಸಿ. ಇವತ್ತಿನ ನಿಮ್ಮ ಔಟ್ಫಿಟ್ಸ್. ಇದು ನನ್ನ ಔಟ್ಫಿಟ್. ಇದು ನಮ್ಮ ಇನ್ನು ಥಂಡಿ ಆಗಿಲ್ಲ, ಆಲ್ರೆಡಿ ನಾವು ಶಿಮ್ಲಾ ಎಫೆಕ್ಟ್ ಅಲ್ಲಿ ಇದೀವಿ. ಹಾಗಾಗಿ ನಾವು ಈಗಿಂದಾನೇ ಜರ್ಕಿನ್ ಮಾತಾಡ್ತೀರಿ. ಜಿಂಗಲಕ್ಕ ಪ್ಯಾಂಟರ್ ಇದ್ದಾರೆ ಸೂರಿ. Guys, I am not Jingalaka. Sanu ಜಿಂಗಿ ಚಕ. Sanu looking good. Akka is in her outfit. ನನ್ನ outfit. ಕವಿ ಔಟ್ಫಿಟ್ ತೋರಿಸ್ತೀನಿ. This is our Sanu outfit. And this is our Kavi's outfit. ಕವಿ ಬ್ಲರ್ ಆಗ್ತಾ ಇದೆ, ತಡಿ. ದಿಸ್ ಇಸ್ ಕವಿಸ್ ಔಟ್ಫಿಟ್. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲೆಟ್ಸ್ ಗೋ ಟು ಶಿಮ್ಲಾ. ಶಿಮ್ಲಾದಲ್ಲಿ ಸಿಗ್ತೀವಿ ಮಧ್ಯದಲ್ಲಿ. ಏನಾದರೂ ಕಂಟೆಂಟ್ ಸಿಕ್ಕಿದ್ರೆ ತೋರಿಸ್ತೀನಿ, ಹೋಟೆಲ್ ತಿಂಡಿ ಆ ಥರ. ಗೈಸ್ ಗೈಸ್ ಎಲ್ಲ ಇಲ್ಲಿ ನೋಡಿ. ಗೈಸ್ ಎಲ್ಲ ಬ್ಯುಸಿ ಆಗಿದ್ದಾರೆ, ನನ್ನ ಕಡೆ ತಿರ್ಗು ನೋಡ್ತಾ ಇಲ್ಲ. ಬಿಸಿ ಇದೆ. ನಾವು ಹುಡ್ಕೊಂಡಿದ್ದ ಯಾವುದದು ಬಿಜೆ ವಿಲ್ಲಾ. ಓಕೆ, ಸಿಗ್ತೀವಿ ಮತ್ತೆ, ಬಾಯ್. ಥ್ಯಾಂಕ್ ಯು ಸರ್, ಬಾಯ್. ಎಲ್ಲ ಕಂಫರ್ಟಬಲ್ ಆಗಿ ಕೂತಿದ್ದೀರಾ? Hi guys. ಡ್ಯಾಡಿ ಯಾಕೆ ಹಂಗಂತಾರೆ? ಇಡ್ಲಿ ಗರ್ಲ್. ಸರ್, ನಿಂಗೆ ಏನ್ ತಿಂಡಿ ಇಷ್ಟ? ಬೆಳಗ್ಗೆ ತಿಂಡಿಗೆ ಏನ್ ತಿಂತೀಯಾ? ಪೂರಿ. ಮಧ್ಯಾಹ್ನ ಊಟಕ್ಕೆ ಏನ್ ತಿಂತೀಯಾ? ರಾತ್ರಿ ಊಟಕ್ಕೆ ಏನ್ ತಿಂತೀಯಾ? ಇಡ್ಲಿ ಗರ್ಲ್. 3 ಹೊತ್ತು ಇಡ್ಲಿ ಕೊಟ್ರು ತಿಂತಾಳೆ ಖುಷಿಯಾಗಿ. ಇವಾಗ ಸಾನುಗ್ ತಿಂಡಿ ಇಡ್ಲಿನೇ ಕೊಡ್ಸ್ಬೇಕು. ಪೂರಿ ಸಿಗುತ್ತೆ. ಓ, ಪೂರಿಗೂ ಎಕ್ಸೈಟೆಡ್. Puri, idli, anything is fine. ನಾವಿವಾಗ ಪಿಂಜರ್ ಗಾರ್ಡನ್ ಬಂದಿದ್ದೀವಿ. ಪಿಂಜೋರ್ ಗಾರ್ಡನ್. ಎಲ್ಲರದು ಒಂದು ಫೋಟೋ ತೆಗಿತೀನಿ, ಬೇಗ ಬನ್ನಿ. ಅವ್ರು ಬಂದು ಒಬ್ರು ಟಿಕೆಟ್ ತಗೊಳ್ಳಿ ಪಟ್ಟಂತ. ಆಯ್ತಪ್ಪ, ಇಲ್ಲಪ್ಪ. ಅಣ್ಣ, ನಿಮ್ ಫೋಟೋ ತೆಗಿತಾ ಇಲ್ಲ. ಡಾಗಿ ಫೋಟೋ ತೆಗಿತಾ ಇರೋದು. ಡಾಗಿ. ಓ, ಅದು ಸೈಡ್ ಹೊಟ್ಟೋಯ್ತಲ್ಲ ಮೋನಿ ನಿಮ್ಗೆ. ವಿಡಿಯೋ ಮಾಡ್ತಿದ್ಯಪ್ಪ. Yes, I agree. ಗೈಸ್, ಪಿಂಜೋರ್ ಗಾರ್ಡನ್
ಪಿಂಜೋರ್ ಅನ್ನೋ ಒಂದು ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಚಂಡೀಗರಿಂದ 22-23 ಕಿಲೋಮೀಟರ್ಸ್ ದೂರದಲ್ಲಿ ಶಿಮ್ಲಾಗೆ ಹೋಗೋ ರೋಡಲ್ಲಿ ಈ ಪಿಂಜೋರ್ ಗಾರ್ಡನ್ ಇದೆ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಮುಘಲ್ ಸ್ಟೈಲ್ ಗಾರ್ಡನ್ಸ್ ಇನ್ ನಾರ್ತ್ ಇಂಡಿಯಾ ಅಂತಲೇ ಹೇಳ್ಬೋದು. 17th ಸೆಂಚುರಿಲಿ ಇದನ್ನು ನಿರ್ಮಾಣ ಮಾಡಿರೋದು. ಮತ್ತು ಈ ಗಾರ್ಡನ್ ಒಳಗಡೆ ಹೋದರೆ ನಿಮಗೆ 4 ಮಹಲ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಹವಾ ಮಹಲ್, ರಂಗ್ ಮಹಲ್, ಜಲ್ ಮಹಲ್, ಶಿಶಿ ಮಹಲ್ ಅಂತ 4 ಮಹಲ್ಗಳನ್ನ ನೋಡ್ಬೋದು. ಆದಷ್ಟು ನಾನು ಈ ವಿಡಿಯೋನ ರಾಗೇನೆ ಇಟ್ಟಿದ್ದೀನಿ, ಬಿಕಾಸ್ ಅಲ್ಲಿ ತುಂಬ ಪಕ್ಷಿಗಳು ಚಿಲಿಪಿಲಿ ವಾಯ್ಸ್ ನನಗೆ ತುಂಬ ಇಷ್ಟ ಆಯಿತು. ಅದನ್ನೆಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡೋದಾಗಲಿ ಅಥವಾ ಮ್ಯೂಸಿಕ್ ಆ್ಯಡ್ ಮಾಡೋದಾಗಲಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ವೀಡಿಯೋಸ್ನೆಲ್ಲ ಆದಷ್ಟು ರಾಗೆ ಇಟ್ಟಿದ್ದೀನಿ, ಆ ಬರ್ಡ್ ಸೌಂಡ್ ಎಲ್ಲ ಒಂಥರ ನ್ಯಾಚುರಲ್ ಫೀಲ್ ಕೊಡಲಿ ಅಂತ. ಮತ್ತು ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದಕ್ಕೆ ಎಂಟ್ರಿ ಫೀ ಸಹ ಇದೆ. ಅಡಲ್ಟ್ಸಿಗೆ 20-25 ರುಪೀಸ್ ಅನಿಸುತ್ತೆ ಪರ್ ಹೆಡ್, ಮತ್ತು ಮಕ್ಕಳಿಗೆ ಕಮ್ಮಿ ಇದೆ, 10 ರುಪೀಸ್ ಅನಿಸುತ್ತೆ. ವರ್ತ್. Guys, we are in ಪಿಂಜೋರ್ ಗಾರ್ಡನ್. Pinjore Garden. ಬೆಳಿಗ್ಗೆನೆ Walking ಆಗ್ತಾ ಇದೆ. ಪಿಂಜೋರ್ ಗಾರ್ಡನಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 6:30 ಹೊರಟ್ವಿ. ಪಿಂಜೋರ್ ಗಾರ್ಡನ್ ಚೆನ್ನಾಗಿದೆ ಪ್ಲೇಸ್. ಇದು ಯಾವ ಥರ ಇದೆ ಅಂದರೆ ನಮ್ಮದು KRS ಇದೆಯಲ್ಲ ಮೈಸೂರಲ್ಲಿ, ಆ ಥರ ಇದೆ. ಅಂದರೆ ಇದು ಸ್ವಲ್ಪ ಚಿಕ್ಕದು. KRS ಚೆನ್ನಾಗಿದೆ, ದೊಡ್ಡದಾಗಿ. ವಾಟರ್ ಫಾಲ್ಸ್ ಇದೇನಂತಾರೆ, ಮೌಂಟೇನ್ಸ್ ಎಲ್ಲ, ಸಾರಿ ಗೈಸ್, ಮೌಂಟೇನ್ ಅಲ್ಲ, ಫೌಂಟೇನ್ಸ್ ಎಲ್ಲ ಆನ್ ಮಾಡಿಲ್ಲ, ಸಂಜೆ ಮಾಡ್ತಾರೆ. ಬಟ್ ನಾವು ಬೆಳಿಗ್ಗೆ ಬಂದಿದ್ದೀವಿ. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ ವೆದರ್. ಗುಡ್ ವೆದರ್, ಗುಡ್ ಪ್ಲೇಸ್. ಹೂವು ನಮ್ಮ ಕಡೆ ಡೇರೆ ಹೂವು, ಬೆಟ್ಟವರೆ ಹೂವು. ನಾವು ಚಿಕ್ಕದ್ರಲ್ಲಿದ್ದಾಗ ಬೆಟ್ಟವರೆ ಗೆಂಡೆ ಅಂತ ಸಿಗೋದು. ಅದನ್ನ ತಂದು ಉಣಿದ್ರೆ ಈ ತರ ಇದು ಗೆಡ್ಡೆ, ಇದ್ರದ್ದು ಗೆಂಡೆ ಬರುತ್ತೆ. ಸಖತ್ತಾಗಿದೆ ಫ್ಲವರ್ಸ್, ವೆರಿ ನೈಸ್ ಪ್ಲೇಸ್. ಕೈಲಿ ಹಿಡ್ಕೊ, ನೀನು ಅದನ್ನ ನೋಡು, ಫ್ಲವರ್ ನೋಡು, ಬೇರೆ ಏನು ನೋಡ್ಬೇಡ, ನಾನು ತೆಗಿತೀನಿ. No, don't do like that. Water flowers. Nice. ದಿಸ್ ಈಸ್ ಮುಘಲ್ ಗಾರ್ಡನ್ಸ್ ಅಂತ ಕರೀತಾರೆ, ಪಿಂಜೋರ್ ಗಾರ್ಡನ್ಸ್ ಅಂತಲೂ ಕರೀತಾರೆ. ಇದು ಚಂಡೀಗಢಕ್ಕೆ ಬಂದರೆ ನೀವು ವಯಾ ಚಂಡೀಗಢದಿಂದ ಶಿಮ್ಲಾ ಹೋಗ್ಬೇಕಾದ್ರೆ ಇದು ಜಸ್ಟ್ ನಿಮಗೆ ಒಂದು 30 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಹಾರ್ಡ್ಲಿ ಅಬೌಟ್ 40-45 ಮಿನಿಟ್ಸ್. ಒಂದು ಮುಘಲ್ ಗಾರ್ಡನ್ ಇದು, ಚೆನ್ನಾಗಿದೆ. ದಯವಿಟ್ಟು ಈ ಪ್ಲೇಸ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಚಂಡೀಗಢದಿಂದ ಶಿಮ್ಲಾ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಸ್ಟಾಪ್ ಇಲ್ಲಿ ನೀವು ಕೊಡ್ಬೋದು. ದಿಸ್ ಈಸ್ ವರ್ತ್ ಅ ಪ್ಲೇಸ್ ಟು ವಿಸಿಟ್. ರಾಜೇಶ್ ಅವ್ರು ಏನು ಮಾತಾಡ್ತಾರೆ ಇದ್ರ ಬಗ್ಗೆ ಕೇಳೋಣ. ನೀವೇ ಹಿಡ್ಕೊಂಡು ಹೋಗಿ ಮಾತಾಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಪಿಂಜೋರ್ ಗಾರ್ಡನ್ ಈಸ್ ವೆರಿ ನೈಸ್ ಪ್ಲೇಸ್ ಟು ಸಿ. ಆ್ಯಂಡ್ ಯಾರಿಗಾದ್ರೂ ಫೋಟೋಗ್ರಫಿ ಕ್ರೇಜ್ ಇದ್ರೆ ಆರಾಮಾಗಿ ಇಲ್ಲಿ ಬಂದು ಒಳ್ಳೆ ಪಿಕ್ಸ್ ಎಲ್ಲ ತಗೋಬೋದು. ನೋಡಿ, ಇಲ್ಲೆಲ್ಲ ಫ್ಲವರ್ಸು, ಆಮೇಲೆ ಈವ್ನಿಂಗ್ ಎಲ್ಲ ವಾಟರ್ ಫೌಂಟೇನ್ಸ್ ಎಲ್ಲ ಇರುತ್ತೆ. ದಿಸ್ ಇಸ್ ಮಸ್ಟ್ ವಿಸಿಟ್ ಪ್ಲೇಸ್. Whatever, Suri. ನಿಮ್ಗೊಂದು ರಿವ್ಯೂಸ್ ಹೇಳ್ಬಿಡಿ. ಹಾಯ್ ಗೈಸ್, ನಾವು ಹಾಯ್ ಗಾಯ್ಸ್, ಪಿಂಜೂರ್ ಗಾರ್ಡನ್ ಊಟ ಮಾಡಿ ಮಲ್ಕೊಂಡ್ರ? ಹಾಗಾಗಿ ಇವಾಗ ಏನು ಅನ್ನಿಸ್ತಾ ಐತೆ ಅಂತಂದ್ರೆ, ನನ್ನನ್ನ ಸೂರಿ, ನೀವು ಏನು ಮಾತಾಡ್ತಿದ್ದೀರಾ? ಹಾಯ್ ಗೈಸ್, ಪಿಂಜೂರ್ ಗಾರ್ಡನ್ ತುಂಬ ಚೆನ್ನಾಗಿದೆ. ಶಿಮ್ಲಾದಿಂದ 30 ಕಿಲೋಮೀಟರ್ ಇದೆ, ಸಾರಿ. ಸೊ ಎಲ್ಲ ವ್ಯೂಸು ಎಲ್ಲ ಅದು ರಾಜರ ಕಾಲದ್ದಂತಿದು. ಸೊ ಸಪೋಟ ಗಿಡ ಇದೆ, ಮಾವಿನ ಗಿಡ ಇದೆ, ತುಂಬ ಚೆನ್ನಾಗಿದೆ. ಬಟ್ ಏನಂದ್ರೆ ನೀರು ಏನಿಲ್ಲ, ಚೆನ್ನಾಗಿದೆ, ಸೂಪರ್. ಸಾಕಾ ಗೈಸ್, ಹಿಂದ್ಗಡೆ ಪಂಜಾಬಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು. ನಾನು ಕವಿ ಸುಮ್ಮನೆ ಒಂದೆರಡು ಸ್ಟೆಪ್ ಹಾಕ್ತಾ ಇದ್ವಿ. ಕಾಪಿರೈಟ್ಸ್ ಬರುತ್ತೆ ಅಂತ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಪಿಂಜೋರ್ ಗಾರ್ಡನ್ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ನೆಕ್ಸ್ಟ್ ಏನಾದ್ರು ಲೈಟಾಗಿ ತಿನ್ಕೊಂಡು ಹೋಗೋಣ ಬನ್ನಿ. ಗೈಸ್, ಪಿಂಜೋರ್ ಗಾರ್ಡನಲ್ಲೇ ಒಂದು ಕೆಫೆ ಥರ ಏನೋ ಒಂದು ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾವು ಕುಲ್ಲರ್ಡ್ ಲಸ್ಸಿ ಅಂತ ತೊಗೊಂಡಿದ್ದೀವಿ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿದೆ. ಅಲ್ಲಿ ಮಾತಾಡಿದ್ದಾರೆ ಮೋನಿ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದ್ರಿಂದ ವಿಡಿಯೋ ಮತ್ತು ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಇಲ್ಲಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಟೂಟಿ ಫ್ರೂಟಿ ಎಲ್ಲ ಹಾಕಿದ್ರು. ನಾವೆಲ್ಲ ಕುಲ್ಲರ್ಡ್ ಲಸ್ಸಿ ಟೇಸ್ಟ್ ಮಾಡಿದ್ದು ಫಸ್ಟ್ ಟೈಮು. ಎಲ್ಲರಿಗೂ ಸಖತ್ ಇಷ್ಟ ಆಯಿತು. ಒಂದು ಲಸ್ಸಿಗೆ ಬಂದು 480 ರುಪೀಸ್ ಏನೋ ಇತ್ತು ಗೈಸ್. ನನಗೆ ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಟೇಸ್ಟ್ ಮಾತ್ರ ವರ್ತ್ ಅನ್ನಿಸ್ತು.
ಪ್ರೈಸ್ ಜಾಸ್ತಿ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಒಂದು ಸತಿ ಟ್ರೈ ಮಾಡೋದಕ್ಕೆ ಅಲ್ವಾ ಅಂತ ತೊಗೊಂಡ್ವಿ. 2 ಕುಲ್ಲರ್ಡ್ ಲಸ್ಸಿ, ಕಾಫಿ, ಟೀ ಎಲ್ಲ ತೊಗೊಂಡು ಇವಾಗ ನಾವು ನೆಕ್ಸ್ಟ್ ಹೊರಡಬೇಕು. ಸಾನಾ ಬಾದಾಮ್ ಮಿಲ್ಕ್ ಎಪ್ಪಡಿ ಇಕ್ಕ. Guys, finally we entered Himachal Pradesh. ಆಲೂ ಪರೋಟ ಹೇಳಿದ್ದಾರೆ. ಇನ್ಯಾ ಪರೋಟ ಇದೆ? ನನಗೂ ಪನ್ನೀರ್ ಪರೋಟ. ಎಲ್ಲ ನನ್ನ ಅಮೌಂಟ್ ಎಲ್ಲ ಕಟ್ಬಿಟ್ರೆ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ. ಇಲ್ಲ ಬೇರೆ ಕಡೆ ನೀನು ಯಾವ ಉಪ್ಪಿನಕಾಯಿ ಹಾಕೊಂಡಿದ್ಯಾ? ಇಷ್ಟೇ ಎಷ್ಟು ಹಾಕೊಂಡಿದ್ಯಾ? ಹಾಕೋತೀನಿ ಇವಾಗ, ಪರೋಟೆ ಬಂದ್ಮೇಲೆ ಹಾಕೋತೀನಿ. ಇಲ್ಲ ಇಲ್ಲ ಹಂಗೆ ಕಳ್ತೀನಿ. ನೀನು ಕೊಡಲ್ಲ, ಅವ್ರು ಬೇರೆ ಕಡೆ ಹೇಳಿದ್ದೀನಿ. ನಾನು ಬೇರೆ ಜೋರಾಗಿ ಹೇಳು ಕೇಳಿಸ್ತಿದ್ದೀನಿ. ವಿಡಿಯೋ ಮಾಡ್ಬೇಕಾರೆ ಮಾತಾಡ್ತಾರೆ ಗೈಸ್. ಇವ್ರಿಬ್ರು ನೋಡಿ, ಇವ್ರು ನೋಡಿ, ಇವ್ರು ನೋಡಿ, ಇವಳು ನೋಡಿ. ಪನ್ನೀರ್ ಪರೋಟ ವಿತ್ ಪಿಕಲ್. ಹೆಂಗಿದೆ ಟೇಸ್ಟು? ವೆರಿ ನೈಸ್. ಮೋನಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು, ಇಲ್ಲಿರೋದೇ ಬೇರೆ. ಸೂರಿ ನಿಜವಾಗ್ಲೂ ಹೇಳ್ಬೇಕು ಫಸ್ಟ್ ನೀವು ತಿನ್ನಿ, ತಿಂದೇ ಇಲ್ಲ. ಹೇಳಿ. ಕವಿ ಹೆಂಗಿದೆ ಪರೋಟ? ಅಂತಂದ್ರೆ ಝೂಮ್ ಆಗ್ತಾ ಇದೀನಿ ಕವಿ, ಫೀಲ್ ಮಾಡ್ಬೇಡ. ಝೂಮ್ ಹಾಕ್ಬಿಡಿ. ಝೂಮ್ ಆಗ್ತಾ ಇಲ್ಲ, ನೀನು ಝೂಮಲ್ಲೇ ಇದೆಯಾ ಅಂತ. ಇಷ್ಟು ಡಿಸ್ಟೆನ್ಸ್ ಕಮ್ಮಿ ಇದೆಯಲ್ಲ. ಹೇಳಕ್ಕೆ ಬಿಡೋದು. ಹೇಳಿ ಸೂರಿ. ಅಷ್ಟೇ ಹೇಳ್ಬೇಕು ಅಂದ್ರೆ ಅಷ್ಟೇ 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 ಗೈಸ್, ಚೆನ್ನಾಗಿದೆ ಅಂತ. ನಿನ್ ಬೇಕಂತ ಹೌದು, ಮೊಸರು ಚೆನ್ನಾಗಿದೆ. இல்லை பன்னீர் துண்ணா இருக்கு, சீஸ் துண்ணா கடிச்சு சாப்பிடு, அப்படியே சாப்பிட்டு பழகு. ಗೈಸ್, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನಾವು ಶಿಮ್ಲಾ ಸಿಟಿ ಎಂಟರ್ ಆಗಿದ್ದೀವಿ. ವೆದರ್ ಮಾತ್ರ ತುಂಬಾ ಸಖತ್ತಾಗಿತ್ತು, ತುಂಬ ಕೋಲ್ಡಾಗೆ ಚೆನ್ನಾಗಿತ್ತು. ಸಿಟಿ ಬಗ್ಗೆ ಹೇಳಬೇಕಂದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಅಂತಲೇ ಹೇಳ್ಬೋದು. ಶಿಮ್ಲಾ ನೋಡೋಕ್ಕೂ ಸಹ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವಾಗ ನಾವು ಶಿಮ್ಲಾದಲ್ಲಿ ಮಾಲ್ ರೋಡಿಗೆ ಹೋಗ್ತಿದ್ದೀವಿ. ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಷನ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಇವಾಗ ಶಿಮ್ಲಾದಲ್ಲಿ ಮಾಲ್ ರೋಡ್. ಇನ್ಫ್ಯಾಕ್ಟ್ ಶಿಮ್ಲಾ ಸಿಟಿಗೆ ಮಾಲ್ ರೋಡ್ನ ಹಾರ್ಟ್ ಆಫ್ ದ ಸಿಟಿ ಅಂತ ಸಹ ಕರೀತಾರೆ, ಅಷ್ಟು ಫೇಮಸ್. ನೀವು ಯಾರಾದ್ರು ಶಿಮ್ಲಾ ಕಡೆ ಟ್ರಾವೆಲ್ ಮಾಡಿದಾಗ ಮಾಲ್ ರೋಡ್ನ ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಮಾಡಿ, ತುಂಬಾ ಚೆನ್ನಾಗಿತ್ತು. ಇವಾಗ ಮಾಲ್ ರೋಡ್, ಶಿಮ್ಲಾದಲ್ಲಿ ಮಾಲ್ ರೋಡಿಗೆ ಹೋಗೋಕ್ಕೆ ಇಲ್ಲಿ ಲಿಫ್ಟಲ್ಲಿ ಹೋಗ್ಬೇಕು, ಮೇಲ್ಗಡೆ ಇರೋದು. ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಲಿಫ್ಟಿಗೆ ಹೋಗ್ಬೇಕು ಮಾಲಿಗೆ, ಮಾಲ್ ರೋಡಿಗೆ. ಇಲ್ಲೇ ಚಳಿ ಹಿಂಗಿದೆ ನಿಜ. ಎ ಸಿ ಒಳಗಿರೋ ಥರ ಫೀಲ್ ಆಗ್ತಾ ಇದೆ ಅಲ್ವಾ ಕವಿ? ಅಲ್ವಾ ಸುರಿ? ಮ್ಯಾಚೇ ಆಗ್ತಾ ಇಲ್ಲ. ಶಿಮ್ಲಾ ಥರ ಬಟ್ಟೆ ಹಾಕೋದು ಇಲ್ಲ, ರೆಡಿಯಾಗಿ ಬಂದಿದ್ದೀವಿ ಥರ್ಮಲ್ಲೆಲ್ಲ. ಬಟ್ ಶಿಮ್ಲಾದಲ್ಲಿ ಅಷ್ಟೊಂದು ಚಳಿ ಇರಲ್ಲ ಅಂತ ನಮ್ಮ ಕ್ಯಾಬ್ ಡ್ರೈವರ್ ಹೇಳಿದ್ರು, ಹಾಗಾಗಿ. ಬಟ್ ನಾನು ಇವಾಗ ಜಾಕೆಟ್ ಒಂದು ಚೇಂಜ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ಕವಿ ಸ್ಟ್ರಾಂಗ್ ಬಟ್ ನಿಜವಾಗ್ಲೂ ಮುಂದೆ ಇದೆ ಹಬ್ಬ. ಈಗ ವಾಡಿ ನಾನು ಗೈಸ್ ನೋಡಿದ್ರಲ್ಲ, ಮಾಲ್ ರೋಡಿಗೆ ಹೋಗೋಕ್ಕೆ ನಾವಿವಾಗ ಲಿಫ್ಟಲ್ಲಿ ಬಂದಿದ್ದೀವಿ. ಇನ್ನೇನು ಮಾಲ್ ರೋಡ್ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ಸಖತ್ತಾಗಿ ಅನ್ನಿಸ್ತಾ ಇದೆ ಸಿಟಿ ಮಾತ್ರ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೋಡ್ತಿದ್ದೀರಲ್ಲ, ದಿಸ್ ಈಸ್ ದ ಮಾಲ್ ರೋಡ್. ತುಂಬ ಅಂದರೆ ತುಂಬ ವೈಡ್ ವೆರೈಟೀಸ್ ಇದೆ, ಕಲೆಕ್ಷನ್ಸ್ ಎಲ್ಲ. ವಿಂಟರ್ ಕ್ಲಾತ್ಸು,
ಅಂದರೆ ಟೋಪಿಗಳು, ಜಾಕೆಟ್, ಸ್ವೆಟರ್ಸ್, ಶಾಲ್ಸು, ಮತ್ತು ಗಿಫ್ಟಿಂಗ್ ಪರ್ಪಸ್ಸಿಗೆಲ್ಲ ಶಾಲ್ಸ್ ಆಗಿರ್ಬೋದು, ಪರ್ಸಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಸಾಕ್ಸಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ವೈಡ್ ವೆರೈಟಿ ಕಲೆಕ್ಷನ್ಸ್ ಇತ್ತು. ಮಾಲ್ ರೋಡಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ನನ್ನ ಪ್ರಕಾರ ಒಂದು ಅರ್ಧ ದಿನ ಮಿನಿಮಮ್ ಬೇಕು. ಬಟ್ ನಮಗೆ ಟೈಮ್ ಲಿಮಿಟ್ಸ್ ಇದ್ದಿದ್ದರಿಂದ, ಅಂದರೆ ನಾವು ಟ್ರಾವೆಲ್ಸ್ ಅವರೇ ನಮಗೆ ಟೈಮ್ ಲಿಮಿಟ್ ಕೊಟ್ಟಿರಲಿಲ್ಲ, ನಾವೇ ಟೈಮ್ ಲಿಮಿಟ್ಸ್ನ ಹಾಕ್ಕೊಂಡಿದ್ವಿ. ಬಿಕಾಸ್ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಜಾಸ್ತಿ ಒಂದೇ ಕಡೆ ಟೈಮ್ ವೇಸ್ಟ್ ಮಾಡಬಾರ್ದು. ಎಸ್ಪೆಷಲಿ ಶಾಪಿಂಗಿಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಮಗೆ ಸ್ವಲ್ಪ ರೂಲ್ಸ್ನ ನಮ್ಮ ಮನೆ ಅಂದರೆ ನಮ್ಮ ಹಸ್ಬೆಂಡ್ಸ್ ಹಾಕ್ಬಿಟ್ಟಿದ್ರು. ಹಾಗಾಗಿ ನಾವು ಸ್ವಲ್ಪ, ನಾನು ಕವಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಬೇಗ ಬೇಗ ಸ್ವಲ್ಪ ಅಂಗಡಿಗಳನ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡಿದ್ವಿ. ಜೊತೆಗೆ ಇದು ಸ್ವಲ್ಪ ಸಮೋಸ, ಅಲ್ಲಿದು ಅಥೆಂಟಿಕ್ ಸ್ವೀಟ್ಸ್ ಇದನ್ನೆಲ್ಲ ಟೇಸ್ಟ್ ಮಾಡಿ ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೀವಿ. ಟೇಸ್ಟ್ ವೈಸ್ ಅಂತೂ ಎಲ್ಲ ಸಮೋಸ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ಸಖತ್ತಾಗಿತ್ತು. ಚೆನ್ನಾಗಿದೆ. ಶಾಲ್ ಚೆನ್ನಾಗಿದೆ, ಬಟ್ ನಾವು ತಗೊಂಡ್ರೆ ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, 250 ವರ್ತಿದೆ. ಯಾಕೆ ಓಕೆನಾ? ಇಲ್ಲ, ಇದೇ ಓಕೆ. ಗೈಸ್, 19th ಸೆಂಚುರಿಲಿ ಬ್ರಿಟಿಷ್ ನಿರ್ಮಾಣ ಮಾಡಿರೋದು ಈ ಮಾಲ್ ರೋಡ್ನ. ಆವಾಗಿನ ಕಾಲದಲ್ಲಿ ಬ್ರಿಟಿಷ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಅಫಿಷಿಯಲ್ಸ್ ಇವ್ರುಗಳನ್ನ ಬಿಟ್ಟರೆ ಇಂಡಿಯನ್ಸ್ ಯಾರು ವಿತೌಟ್ ಪರ್ಮಿಷನ್ ಮಾಲ್ ರೋಡಲ್ಲಿ ಓಡಾಡೋ ಹಾಗೆ ಇರಲಿಲ್ವಂತೆ. ಆಫ್ಟರ್ ಇಂಡಿಪೆಂಡೆನ್ಸ್, ಇಂಡಿಯಾ ಇಂಡಿಪೆಂಡೆಂಟ್ ಆದಮೇಲೆ ಮಾಲ್ ರೋಡ್ ಬಂದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿರೋದು. ಮತ್ತು ಆವಾಗ ಬ್ರಿಟಿಷ್ ಶಿಮ್ಲಾನ ಬಂದು ಸಮ್ಮರ್ ಕ್ಯಾಪಿಟಲ್ ಅಂತ ಮಾಡ್ಕೊಂಡಿದ್ರಂತೆ. ಅಂದರೆ ಅವರು ಸಮ್ಮರ್ ಸೀಸನಲ್ಲಿ ಶಿಮ್ಲಾಗೆ ಬಂದು ಸ್ಟೇ ಮಾಡಿ ಮತ್ತು ಅಲ್ಲಿಂದನೇ ಅವ್ರದ್ದು ಎಲ್ಲ ಗೌರ್ಮೆಂಟ್ ವರ್ಕ್ಸ್ ಎಲ್ಲ ಏನೇನಿತ್ತು ಅದನ್ನೆಲ್ಲ ಶಿಮ್ಲಾಯಿಂದನೇ ಮಾಡ್ತಿದ್ರಂತೆ. ಸೊ ಶಿಮ್ಲಾನ ಬಂದು ಸಮ್ಮರ್ ಕ್ಯಾಪಿಟಲ್ ಆಗಿ ಬ್ರಿಟಿಷ್ ಮಾಡ್ಕೊಂಡಿದ್ರು. ಇವಾಗಲೂ ಸಹ ನಾವು ಈ ಮಾಲ್ ರೋಡಿಗೆ ಹೋದರೆ ಬ್ರಿಟಿಷ್ ಆರ್ಕಿಟೆಕ್ಚರ್ ಇರೋಂಥ ಸಾಕಷ್ಟು ಬಿಲ್ಡಿಂಗ್ಸ್ಗಳನ್ನ ನೋಡ್ಬೋದು. ಮತ್ತು ಆವಾಗಿನ ಕಾಲದಲ್ಲಿದ್ದ ಚರ್ಚ್ ಸಹ ಅಲ್ಲಿ ಇದೆ, ಅದು ಸಹ ತುಂಬಾ ಚೆನ್ನಾಗಿದೆ. ಈ ಸ್ಟ್ರೀಟಿಗೆ ಹೋದಾಗ ನನಗೆ ಫೀಲ್ ಆಗಿದ್ದು ನಾನು ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀನಿ ಅಂತ ಒಂದು ವೈಬ್ ಇತ್ತು. ಆ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಆ ರೋಡ್ ಆಗಿರ್ಬೋದು, ಅದೆಲ್ಲ ಆ ಥರ ಒಂದು ವೈಬ್ ಕ್ರಿಯೇಟ್ ಮಾಡ್ತಾಯಿತ್ತು. ಸೊ ಮಾಲ್ ರೋಡ್ ಅಂತೂ ಮಸ್ತಾಗಿತ್ತು ಗೈಸ್. ನೀವು ಯಾರು ಆ ಸೈಡ್ ಹೋದರೆ ಮಾಲ್ ರೋಡ್ನ ಮಿಸ್ ಮಾಡ್ಕೊಬೇಡಿ.